ಫಸ್ಟ್ ಅಟೆಂಪ್ಟು. ಅಯ್ಯೋ ನನ್ನ ಕಿರ ಎದೊಳಕ್ಕೆ ಆಗ್ತಾಯಿಲ್ಲ. ಯಪ್ಪ ಹೆಂಗಾಗ್ಬಿಟ್ಟಿದ್ದೀನಿ ನೋಡಿ. 86 kg ನನ್ನ ಬಾಡಿ ವೆಯ್ಟ್ ನಾನೇ ಎತ್ತಕ್ಕಾಗ್ತಾಯಿಲ್ಲ. ಬಟ್ ನಾನು ಇವತ್ತು ಇದನ್ನು ಮಾಡ್ದಿರ ನನ್ನ ಮನೆಗೆ ಹೋಗಲ್ಲ ನಾನು. ಅದೇನಾರಾಗಲಿ ಇವತ್ತು ಮಾಡೇ ಮಾಡ್ತೀನಿ. ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ, ಆಮೇಲೆ ವೀಡಿಯೋ ಹಾಕ್ತೀನಿ ನೋಡಿ. ಫಿನಿಷ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ ನೋಡಿ. ಇವತ್ತು ನಾನು ಮಾಡಿಲ್ಲ ಅಂದರೆ ನನ್ನ ಮನೆಗೆ ಹೋಗಲ್ಲ. ಇವತ್ತು ಏನಾರಾಗಲಿ ನೋಡೇ ಬರ್ತೀನಿ ಇವತ್ತು. ಎರಡನೇ ಅಟೆಂಪ್ಟ್ಗೆ ಫಿನಿಷ್ ಮಾಡಿಬಿಟ್ಟೆ. ಹಿಂಗೆ ಏನು ಗೊತ್ತಾ, ಅದು ಮಸಲ್ಸ್ ಮೆಮೊರಿನೋ ಅದು ಪ್ರಾಕ್ಟೀಸ್ ಮೆಮೊರಿನೋ ಏನೋ ಒಂದು ಮೆಮೊರಿ ಇರುತ್ತೆ. ಅದನ್ನೆಲ್ಲ ಮೈಂಡಲ್ಲಿ ಇಕ್ಕ ಮಾಡಿದ್ರೆ ಹಿಂಗೆ ಮರ್ತಿಲ್ಲ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಡೇ 8 ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತಂದರೆ, ನಾನೆಲ್ಲ ಪ್ರತಿದಿನ ಹೇಗೆ ಅಪ್ಡೇಟ್ ಮಾಡ್ತೀನಿ ಅದೇ ಥರ ಸೇಮ್ ಇರುತ್ತೆ, ಬೇರೆ ಏನು ಚೇಂಜ್ ಇರೋಲ್ಲ. ಜಸ್ಟ್ ನನ್ನ ವರ್ಕೌಟ್ ರೋಟೀನ್ ಏನಿದೆ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಹಾಗೆ ನಾನು ಇವತ್ತಿಂದ ನಾನು 2 ವೀಕ್ಸ್ ಫ್ಯಾಟ್ ಲಾಸ್ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ. 90 ಡೇಸ್ ಚಾಲೆಂಜ್. 2 ವೀಕ್ಸ್ ಪ್ರಾಪರ್ ಡಯಟ್ ಇರ್ತೀನಿ. ಅದಾದಮೇಲೆ ಫುಲ್ ಕ್ಯಾಲರೀಸ್ ಡೆಫಿಸಿಟ್ ನಾನು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ತೀನಿ. 2 ವೀಕ್ಸ್ ಸುಮ್ಮನೆ ಡಮ್ಮಿಯಾಗಿ ಜಸ್ಟ್ ಟ್ರ್ಯಾಕ್ ಮಾಡಲ್ಲ. 90 ಡೇಸ್ ಚಾಲೆಂಜಲ್ಲಿ ನಾನು ಟ್ರ್ಯಾಕ್ ಮಾಡ್ತೀನಿ, ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಡೇ 8 ಇವತ್ತು ಹೇಗಿರುತ್ತೆ ಅಂತೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸ್ವಾಗತ, ಸುಸ್ವಾಗತ. ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಅನಿತೇಜಸ್ 27 ಅಂತ ಸರ್ಚ್ ಮಾಡಿ ನನ್ನ ಚಾನಲ್ನ ಹೋಗಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ಥ್ಯಾಂಕ್ ಯು. ವಿಡಿಯೋ ಮಾಡೋಕ್ಕೆ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ, ಇತ್ತು ಜಿಮ್ಮಲ್ಲಿ, ಅದೂ ಸ್ವಲ್ಪ ಈಚೆ ತಗೋಗಿದ್ದಾರೆ. ನಾನೇ ಬರ ಯಾಕೆ ಹೇಳ್ತೀರಾ ನನ್ನ ತಕ್ಷಣ. ಏನು ಮಾಡೋಕ್ಕಾಗಲ್ಲ, ಮಾಡಬೇಕು. ಏನಾರಾಗಲಿ ಏನೋ ಒಂದು ಮಾಡ್ತಿದ್ದೀವಿ ಅಂದರೆ ರೀಸನ್ಸು 1000 ಇರುತ್ತೆ, ಎಕ್ಸ್ಕ್ಯೂಸು 1000 ಇರುತ್ತೆ, ಏನಾರು ಒಂದು ಇದ್ದೇ ಇರುತ್ತೆ. ಬಟ್ ಮಾಡಬೇಕು, ಬೇರೆ ಆಪ್ಷನ್ ಇಟ್ಕೋಬಾರ್ದು. ಮಾಡಬೇಕು ಒಂದೇ ಆಪ್ಷನು, ಅವಾಗ ಮಾಡ್ತೀವಿ ನಾವು. ಇನ್ನೊಂದು ಆಪ್ಷನ್ ಇಟ್ಕೊಂಡ್ರೆ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಅಲ್ವಾ? ಲೈಫಲ್ಲಿ ಒಂದು ಗುಡ್ ಲೆಸನ್ ಏನು ಗೊತ್ತಾ? ಗುಡ್ ಲೆಸನ್ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮ ವರ್ಕು ನಾವು ಮಾಡಬೇಕು. ನನಗೇನು ಬೇಕು ನಾನು ಇನ್ವೆಸ್ಟ್ ಮಾಡಬೇಕು, ನಾನು ತಗೋಬೇಕು. ಇದು ಫಸ್ಟ್ ಥಿಂಗ್. ಯಾವಾಗಲೂ ಮೈಂಡಲ್ಲಿ ಇಟ್ಕೋಬೇಕಿಲ್ಲ. ಯಾರು ಇಲ್ಲ, ಎಲ್ಲ ನನಗೇನು ಬೇಕು ನಾನು ಮಾಡಬೇಕು, ನಾನು ಅರ್ನ್ ಮಾಡಬೇಕು, ನಾನು ತಗೋಬೇಕು. ಇದೇ ಫ್ಯಾಕ್ಟ್. ಇದು ಹೇಗೆ ಅನಿಸ್ತಾ ಇದೆ ಅಂದರೆ ನೋಡಿ, ಒಂದು ಕ್ಯಾಮ್ರಾ ಎಕ್ಕ ಮಾಡೋಕ್ಕೆ ಒದ್ದಾಡ್ತಾ ಇದ್ದೀನಿ ನಾನು ಅವಾಗಿಂದ. ತ್ರೀ 4 5 6 7 8 9 10. ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ, ಇಷ್ಟನೂ ಆಗ್ತಾಯಿಲ್ಲ, ಅಷ್ಟು ಇರಿಟೇಷನ್ ಆಗ್ತಿದೆ. ಬಟ್ ಸ್ಟಿಲ್ ಆಪ್ಷನ್ ಇಲ್ಲ, ಮಾಡಬೇಕಷ್ಟೇ. ಏನು ಎಷ್ಟು ವರ್ಷ ಏಜ್ ಆಗ್ತಾಯಿದೆ, ಬರೀ ಎಕ್ಸ್ಕ್ಯೂಸಸ್ಸು ರೀಸನ್ಸೇ. ಅಟ್ಲೀಸ್ಟ್ ಈ ಸಲ ಆದರೂ ಏನಾದ್ರು ಮಾಡೋಣ ಅಂತ. ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಈಚೆ ಹೋಗಬೇಕು, ಈಚೆ ಕಡೆ ವಿಡಿಯೋ ಮಾಡಬೇಕು. ಇವಾಗೆಲ್ಲ ಸ್ಟಾರ್ಟ್ ಆಗ್ತಾಯಿದೆ ಇವಾಗ. ಎಂಡು ಚೆನ್ನಾಗಿ ಮಾಡೋಣ. 2026 ಪರವಾಗಿಲ್ಲ, 2030 ಆಗಲಿ. ಎಂಡು ಭಯಂಕರವಾಗಿರಬೇಕು. ಆಗುತ್ತೆ, ಎಲ್ಲ ಆಗುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಫಸ್ಟ್ ವರ್ಕೌಟ್ ಮಾಡಬೇಕಾದ್ರೆ, ವಿಡಿಯೋ ಮಾಡಬೇಕಾದ್ರೆ, ಸೀರೀಸ್ ಮಾಡಬೇಕಾದ್ರೆ ಎಲ್ಲರೂ ಸಜೆಷನ್ ಕೇಳ್ತಾ ಇದೆ. ಇವಾಗ ಲಿಟ್ರಲಿ ಯಾರನ್ನೂ ಸಜೆಷನ್ನೇ ಕೇಳಬೇಡಿ. ನೀವು ಅಷ್ಟೇ ಕೇಳಿದ್ರು ಕೇಳಬೇಡಿ, ಅವರೇ ಹೇಳಿದ್ರು ಹೌದು ಓಕೆ ಸರಿ ಆಯಿತು ಇಷ್ಟೇ ಹೇಳಬೇಕು. ಯಾರನ್ನೂ ಸಜೆಷನ್ ಮಾತ್ರ ಕೇಳಬೇಡಿ. ವಿ ಡೋಂಟ್ ನೀಡ್ ಫಕ್ಕಿಂಗ್ ಸಜೆಷನ್. ನಮಗೇನು ಬರುತ್ತೆ, ನಮಗೇನು ಗೊತ್ತು, ದಿನ ಅಪ್ಡೇಟ್ ಆಗ್ತಾ ಹೋಗೋಣ, ಹೊಸದಾಗಿ ಎಡಿಟ್ ಕಲಿಯೋಣ,
ಹೊಸ್ದಾಗಿ ಎಕ್ಸ್ಪೀರಿಯನ್ಸ್ ತಗೋಣ, ನಾವೇ ವರ್ಕ್ ಮಾಡೋಣ. ಯಾರು ಸಜೆಷನ್ ಕೇಳಬೇಡಿ, ಕೇಳಿದ್ರು ಹ್ಞೂ ಅಷ್ಟೇ. ಜಸ್ಟ್ ನೆಗೆಟಿವ್ ಇದ್ದರೆ ಜಸ್ಟ್ ಇಗ್ನೋರ್ ಮಾಡಬೇಡಿ ಅಷ್ಟೇ. ಇದಂತೂ ಫ್ಯಾಕ್ಟು. ನಾನು ಸಜೆಷನ್ ಕೇಳದೆ ಬಿಟ್ಬಿಟ್ಟಿದ್ದೀನಿ. ನನಗೇನು ಗೊತ್ತು ಅದನ್ನೇ ಮಾಡ್ತೀನಿ. ಪ್ರತಿದಿನ ಅಪ್ಡೇಟ್ ಆಗ್ತಾ ಹೋಗ್ತೀನಿ. ಆಗೋಕ್ಕಾಗ್ತಿಲ್ಲ, ಇವಾಗ ಟೈಮ್ ಕೊಡೋಕ್ಕಾಗ್ತಿಲ್ಲ ಎಡಿಟ್ಗೆ. ಹೇಳಿದ್ನಲ್ಲ, ಮೈಕು ಇನ್ನು ಏನೇನೋ ತಗೋಬೇಕು ಬೇಗ. ಡೇ 8 ಕಂಪ್ಲೀಟ್. ಡೇ ಕಂಪ್ಲೀಟ್ ಆಗಿಲ್ಲ, ನನ್ನ ವೀಡಿಯೋ ಕಂಪ್ಲೀಟ್ ಆಗುತ್ತೆ. ಈಗೇನನ್ನ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟೇ ನಾನು ಇನ್ನೂ ಜಾಸ್ತಿ ತುಂಬ ಎಫರ್ಟ್ ಹಾಕಿ ವೀಡಿಯೋ ಮಾಡ್ತೀನಿ. ಲೈಕ್ ತುಂಬ ಪ್ರೋಗ್ರೆಸ್ ಚೆನ್ನಾಗಿ ತಗೋಗ್ತೀನಿ. ನಾನು ಬಿಲ್ಡ್ ಮಾಡ್ತೀನಿ, ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಎಷ್ಟು ಮುಖ್ಯ ಅಂದರೆ ತುಂಬ 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 ಮುಖ್ಯ. ಫ್ಯೂಚರಲ್ಲಿ ನಾನು ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಆಗಬೇಕು, ಹಾಗೆ ಆಗ್ತೀನಿ. ಆಗ್ತಿಲ್ಲ, ತಲೆ ತಿರುಗ್ತಾಯಿದೆ, ಫುಲ್ ಸುಸ್ತಾಗ್ತಾಯಿದೆ. ಫಸ್ಟ್ ಹೋಗ್ಬಿಟ್ಟು ಏನಾರ ಇಂಟೆಕ್ ಮಾಡಬೇಕು. ಫುಲ್ ಟಯರ್ಡ್ ಆಗ್ತಿದ್ದೆ ನನಗೆ. ಫುಲ್ಲು ಬಿಸಿಲಲ್ಲೆಲ್ಲ ಸ್ವಲ್ಪ ಆಟ ಆಡ್ತಾಯಿದ್ದೆ ನಾನು. ಅದು ಇದು ಪ್ರಾಕ್ಟೀಸ್ ಮಾಡಿ ಒಂದು 20 ಮಿನಿಟ್ಸ್ ಇಂಕ್ಲೈನ್ ವಾಕ್ ಕಂಪ್ಲೀಟ್ ಮಾಡ್ತೀನಿ. 20 or 15 ಅವರು ಇಲ್ಲಾಂದರೆ 20 ಕಂಪ್ಲೀಟ್ ಮಾಡಿ ನಾನು ನೋಡ್ತೀನಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತೀರಿ. ಧನ್ಯವಾದಗಳು. ಥ್ಯಾಂಕ್ ಯು.